ಬೆಳಗಾವಿಯ ಹಿಂಡಲ್ಗ ಜೈಲಿಗೆ ಮಾದಕ ವಸ್ತು ಎಸೆತ ಬೆಳಕಿಗೆ ಬರ್ತಾ ಇದ್ದ ಹಾಗೆ ಸಿಸಿಬಿ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಬೆಳಗಾವಿಯ ಹಿಂಡಲ್ಗ ಜೈಲಿಗೆ ಭೇಟಿ ನೀಡಿದೆ ಸಿಸಿಬಿ ಪೊಲೀಸರ ತಂಡ. ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ಜೈಲಿಗೆ ಸಿಸಿಬಿ ಟೀಮ್ ಎಂಟ್ರಿಯನ್ನ ಕೊಟ್ಟಿದೆ. ಇನ್ಸ್ಪೆಕ್ಟರ್ ಹಾಗೆ ಗ್ರಾಮೀಣ ಠಾಣೆಯ ಸಿಪಿಐ ಪರಿಶೀಲನೆಯನ್ನ ನಡೆಸಿದ್ದಾರೆ. ಜೈಲಿನ ಒಳಗೆ ಮಾದಕ ವಸ್ತು ಹಾಗೆ ಮೊಬೈಲ್ನ ಎಸೆಯುವಂತಹ ಕೆಲಸವನ್ನ ಕಿಡಿಗೇಡಿ ಮಾಡಿದ್ದ. ಈ ಬಗ್ಗೆ ಗುಲ್ಲಾಗ್ತಾ ಇದ್ದ ಹಾಗೆ ಜೈಲಿಗೆ ದೌಡಾಯಿಸಿದ್ದಾರೆ ಪೊಲೀಸರು. ಈ ಕೃತ್ಯವನ್ನ ಎಸಗಿದವರು ಯಾರು, ಯಾರನ್ನ ಗುರಿಯಾಗಿರಿಸಿಕೊಂಡು ಇದನ್ನ ರಾತ್ರೋರಾತ್ರಿ ಸಪ್ಲೈ ಮಾಡಲಾಗ್ತಾ ಇತ್ತು, ಒಳಗಿದ್ದು ಹೊರಗಿನವರ ಜೊತೆ ಈ ರೀತಿ ಸಂಪರ್ಕ ಸಾಧಿಸಿ ನಮ್ಗೆ ಎಸೀರಿ ನಮ್ಗೆ ಸಪ್ಲೈ ಮಾಡಿ ಅಂತ ಕೇಳಿದವ್ರು ಯಾರು, ಇದರಲ್ಲಿ ಯಾರ್ಯಾರ ಕೈವಾಡ ಇದೆ, ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸ ಆಗ್ತಾ ಇದೆ. ಸಿಸಿಟಿವಿ ಫುಟೇಜ್ ನ ಗಮನಿಸ್ತಾ ಇದ್ದೀರಿ. ಮಾಸ್ಕ್ ಹಾಕಿಕೊಂಡಿದ್ದಂತಹ ವ್ಯಕ್ತಿ ಮಧ್ಯರಾತ್ರಿಯ ಸಮಯ ಬೆಳಗಾವಿಯ ಹಿಂಡಲ್ಗ ಜೈಲು 1000ಕ್ಕೂ ಹೆಚ್ಚು ಕೈದಿಗಳಿರುವಂತಹ ಜೈಲು. ಆ ಜೈಲಿನ ಹೊರಭಾಗದ ಆವರಣದಿಂದ ಮೊಬೈಲ್ ಹಾಗೆ ಡ್ರಗ್ಸ್ ಅನ್ನ ಒಂದು ಕಟ್ಟಿನಲ್ಲಿ ಕಟ್ಟಿ ಅದನ್ನ ಜೈಲಿನ ಆವರಣದ ಒಳಗೆ ಎಸೆಯುವಂತಹ ಕೆಲಸವನ್ನ ಮಾಡಿದ್ದಾನೆ. ಯಾರಿಗೋಸ್ಕರ ಆತ ಸಪ್ಲೈ ಮಾಡ್ತಾ ಇದ್ದ, ಯಾರನ್ನ ಗುರಿಯಾಗಿಸಿ ಆತ ಇದನ್ನ ಎಸೆದಿದ್ದ, ಯಾರ ಜೊತೆ ಆತನ ಮಾತುಕತೆ ಆಗಿತ್ತು, ಆ ಬಗ್ಗೆ ತನಿಖೆ ನಡೀಬೇಕಾಗಿದೆ. ಮತ್ತಷ್ಟು ಡೀಟೇಲ್ಸ್ ನ ಬೆಳಗಾವಿ ಹಿಂಡಲ್ಗ ಜೈಲಿನ ಬಳಿಯಿಂದಾನೇ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ನೀಡ್ತಾ ಹೋಗ್ತಾರೆ. ಶ್ರೀಕಾಂತ್, ಇಲ್ಲಿ ಪರಪ್ಪನ ಅಗ್ರಹಾರದ ರಾಜಾತಿಥ್ಯದ ಕಥೆಯ ಬಗ್ಗೆ ನಾವು ಇಷ್ಟು ದಿನ ಮಾತನಾಡ್ತಾ ಇದ್ವಿ. ಶಿವಮೊಗ್ಗದಲ್ಲೂ ಕೂಡ ಅದೇ ರೀತಿಯಾದಂತಹ ಆರೋಪ ಕೇಳಿಬಂತು. ಈಗ ಬೆಳಗಾವಿಯ ಹಿಂಡಲ್ಗ ಜೈಲು ರಾತ್ರೋರಾತ್ರಿ ಹೊರಭಾಗದಿಂದ ಡ್ರಗ್ಸ್ ಮೊಬೈಲ್ನ ಎಸಿತಾರೆ ಅಂತಂದ್ರೆ ಒಳಗಿದ್ದವ್ರು ಯಾರೋ ಮಾಹಿತಿಯನ್ನ ಕೊಟ್ಟಿರ್ಬೇಕು, ಯಾರ ಜೊತೆನೋ ಮಾತುಕತೆ ಆಗಿರ್ಬೇಕು. ಸದ್ಯಕ್ಕೆ ತನಿಖೆ ಯಾವ ರೀತಿಯಾಗಿ ಸಾಗ್ತಾ ಇದೆ ನೋಡಿ ವಿದ್ಯಾ, ಮೊದಲಿನಿಂದಲೂ ಬೆಳಗಾವಿ ಹಿಂಡಲ್ಗ ಜೈಲಿನಲ್ಲಿ ಅಕ್ರಮ ದಂಧೆಗಳು ನಡೀತಾ ಇದೆ. ರಾಜಾರೋಷವಾಗಿ ಕೈದಿಗಳು ಮೊಬೈಲನ್ನು ಬಳಕೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಅವರಿಗೆ ಬೇಕಾದ ವಸ್ತುಗಳು ಹೊರಗಿನಿಂದ ಸಿಗ್ತಾ ಇದೆ ಅನ್ನೋ ಒಂದು ಗಂಭೀರ ಆರೋಪ ಕೇಳಿ ಬಂದಿತ್ತು. ಅದಕ್ಕೆ ಪೂರಕ ಎನ್ನುವಂತೆ ಈಗ ಏನು ಬೆಳಗಾವಿ ಹಿಂಡಲ್ಗ ಜೈಲಿನಲ್ಲಿರ್ತಕ್ಕಂಥ ವಿಡಿಯೋಗಳು ಅಂದರೆ CCTV ವಿಡಿಯೋಗಳೇ ಈಗ ಹೊರಗಡೆ ಬಂದಿರುವಂಥದ್ದು. ಅವು ಯಾವ ರೀತಿ ಅಂತಂದರೆ ನಾನು ತೋರಿಸ್ತಾ ಹೋಗ್ತೀನಿ. ನಾನಿದೀಗ ಬೆಳಗಾವಿ ಹಿಂಡಲ್ಗ ಜೈಲು ಮುಂಭಾಗದಲ್ಲಿದ್ದೀನಿ. ಇದು ಐತಿಹಾಸಿಕವಾದಂಥ ಹಿಂಡಲ್ಗ ಜೈಲು, ಭಾಳಷ್ಟು ಐತಿಹಾಸಿಕ ಹಿನ್ನೆಲೆ ಉಳ್ಳಂಥ ಹಿಂಡಲ್ಗ ಜೈಲು. ಹಾಗಾಗಿ ಸಹಜವಾಗಿ ಇದನ್ನು ನೋಡ್ಬೋದು. ಈ ಭಾಗದಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ, ನಿನ್ನೆ ನಾವು ಏನು CCTVಗಳಲ್ಲಿ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ, ಇದೇ ಒಂದು ಭಾಗದಲ್ಲಿ ಬರ್ತಾರೆ. ಬಂದು ಈ ರಸ್ತೆ ಮೇಲೆ ನಿಂತ್ಕೊಂಡು ಏನಂತಂದರೆ ಆ ಒಂದು ಏನು ಹಿಂಡಲ್ಗ ಜೈಲಿನ ಒಂದು ಗೋಡೆ ಏನಿದೆ, ಆ ಗೋಡೆ ಮೇಲಿಂದ ಏನಂತಂದರೆ ಬೇಸಾಕ್ತಾರೆ. ಮುಂಚಿತವಾಗಿಯೇ ಏನಂತಂದರೆ ಕೈದಿಗಳು ಜೊತೆ ಏನಂತಂದರೆ ಭೇಟಿಗೆ ಬಂದಂಥ ಸಂದರ್ಭದಲ್ಲಿ ನಾನು ಈ ಗಿಡದ ಹತ್ತಿರ ಇದೇ ಭಾಗದಲ್ಲಿ ಏನಂತಂದರೆ ನಿಂತು ನಾನು ಏನಂತಂದರೆ ನಿಮಗೆ ಬೇಕಾದ ವಸ್ತುಗಳನ್ನು ಒಳಗಡೆ ಒಗಿತೀನಿ, ಅಂಥ ಸಂದರ್ಭದಲ್ಲಿ ಅದನ್ನು ಬೆಳಗ್ಗೆ ಏನಂತಂದರೆ ಕಲೆಕ್ಟ್ ಮಾಡ್ಕೋಬೇಕು ಅನ್ನೋ ಮಾತನ್ನು ಮಾತಾಡಿರ್ತಾರೆ. ಅದಾದ ನಂತರ ಅಂದುಕೊಂಡಂತೆ ಏನಂತಂದರೆ ಅದನ್ನು ರಾತ್ರಿ ಹೊತ್ತಿನಲ್ಲಿ ಒಳಗಡೆ ಎಸೆಯೋದ್ರಿಂದ ಅದು ಅಲ್ಲಿ ಬಿದ್ದಿರುತ್ತೆ. ಅಂಥ ಸಂದರ್ಭದಲ್ಲಿ ಅದನ್ನು ಬೆಳಗ್ಗೆ ಏನಂತಂದರೆ ಕೈದಿಗಳು ಕಲೆಕ್ಟ್ ಮಾಡಿಕೊಂಡು ಅವುಗಳ ಬಳಕೆಯನ್ನು ಮಾಡ್ತಾ ಇದ್ರು ಅನ್ನೋ ಒಂದು ವಿಚಾರ ಈಗ ಬಹಿರಂಗ ಆಗ್ತಾ ಇದೆ. ಜೊತೆಗೆ CCTV ಫುಟೇಜ್ಗಳಲ್ಲೂ ಸಹ ಆ ವಿಚಾರ ಬಹಿರಂಗ ಆಗಿರುವಂಥದ್ದು. ಇದ್ರ ಜೊತೆಗೆ ಈ ವಿಚಾರ ಏನು ಒಳಗಡೆ ಇರ್ತಕ್ಕಂಥ CCTVಗಳು ಹೊರಗಡೆ ಬಂದಿದ್ದೇಗೆ, ಮಾಧ್ಯಮಗಳಿಗೆ ತಲುಪಿದ್ದೇಗೆ ಅನ್ನೋ ಒಂದು ಪ್ರಶ್ನೆ ಈಗ ಎಲ್ಲರನ್ನ ಕಾಡ್ತಾ ಇದೆ. ಯಾಕಂತಂದರೆ ಒಳಗಡೆ ಇಲಾಖೆ ಅಧಿಕಾರಿಗಳೇ ಅದನ್ನು ಹೊರಗಡೆ ಬಿಟ್ರಾ ಅನ್ನೋ ಒಂದು ಪ್ರಶ್ನೆಯನ್ನು ಪ್ರತಿಯೊಬ್ಬರು ಸಹ ಮಾಡ್ತಾ ಇರುವಂಥದ್ದು. ಹಾಗಾಗಿ ಸಹಜವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ DGP ಆಗಿರುವಂಥ ಅಲೋಕ್ ಕುಮಾರ್ ಅವರು ಬೆಳಗಾವಿಯ ಹಿಂಡಲ್ಗ ಜೈಲಿನ ಅಧಿಕಾರಿಗಳ ಜೊತೆ ಮಾತಾಡಿಕೊಂಡು ಇದನ್ನು ಈ ಹೊರಗಡೆ ಅಂದರೆ ಇಲಾಖೆಯಲ್ಲಿರ್ತಕ್ಕಂಥ CCTV ಫುಟೇಜನ್ನು ಮಾಧ್ಯಮಗಳಿಗೆ ಸೋರಿಕೆ ಮಾಡಿದ್ಯಾರು ಅನ್ನೋದ್ರ ಬಗ್ಗೆ ಸ್ಪಷ್ಟನೆಯನ್ನು ವಿವರಣೆಯನ್ನು ನೀಡಬೇಕು ಅನ್ನೋ ಒಂದು ಸೂಚನೆಯನ್ನು ನೀಡಿರುವಂಥದ್ದು. ಅದರ ಜೊತೆಗೆ ಈಗ ಏನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಅಧಿಕಾರಿಗಳು ಸ್ಪಷ್ಟನೆ ನೀಡಿರುವಂಥದ್ದು, ಇದು ನಿನ್ನೆ ಮೊನ್ನೆ ಆಗಿದ್ದಲ್ಲ. ಏನಂತಂದರೆ ನವೆಂಬರ್ 11ನೇ ತಾರೀಕಿನಂದು ಈ CCTV ವಿಡಿಯೋಗಳು ಇರುವಂಥದ್ದು. ಹಾಗಾಗಿ ಅವುಗಳನ್ನು ಅದೇ ಸಂದರ್ಭದಲ್ಲಿ ನಾವು ಏನಂತಂದರೆ ಪೊಲೀಸರಿಗೆ ಒಂದು ಮಾಹಿತಿಯನ್ನು ನೀಡಿದ್ದೀವಿ. ಜೊತೆಗೆ ಏನಂತಂದರೆ ಆ ಕುರಿತಂತೆ ಕೇಸ್ ಸಹ ಏನಂತಂದರೆ ಬೆಳಗಾವಿ ಗ್ರಾಮೀಣ ಠಾಣೆಯಲ್ಲಿ ದಾಖಲಾಗಿದೆ ಅನ್ನೋ ಒಂದು ದಾಖಲೆಗಳನ್ನು ಈಗ ಮಾಧ್ಯಮಗಳಿಗೆ ಜೈಲು ಅಧಿಕಾರಿಗಳು ಬಿಡುಗಡೆ ಮಾಡಿರುವಂಥದ್ದು. ಇದರ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈಗ ಖುದ್ದು ಏನು ಮಾಧ್ಯಮಗಳಲ್ಲಿ ವರದಿ ಪ್ರಸಾರ ಆಗ್ತಾ ಇತ್ತು, ಅದಕ್ಕೆ ಸಂಬಂಧಪಟ್ಟಂತೆ ವಿವರಣೆಯನ್ನು ಕಲೆ ಹಾಕಲಿಕ್ಕೆ ಖುದ್ದು ಏನಂತಂದರೆ ಬೆಳಗಾವಿ ನಗರ ಪೊಲೀಸ್ ಆಯುಕ್ತರು ಈಗ ಬೆಳಗಾವಿ ಹಿಂಡಲ್ಗ ಜೈಲಿಗೆ ಭೇಟಿ ನೀಡಿದ್ದಾರೆ. ಒಳಗಡೆ ಏನಂತಂದರೆ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಇದರ ಜೊತೆಗೆ ಏನು CCB ಅಧಿಕಾರಿಗಳು ಸಹ ಏನಂತಂದರೆ ಬಂದಿರುವಂಥದ್ದು.
ಬಂದಿರುವಂಥದ್ದು. ಹಾಗಾಗಿ ಸಹಜವಾಗಿ ಏನಂತಂದರೆ ಈ ಕುರಿತಂತೆ ಸಮಗ್ರವಾದಂಥ ಒಂದು ತನಿಖೆ ನಡೀತಾ ಇದೆ. ಅದರ ಜೊತೆಗೆ ಮತ್ತೊಂದು ವಿಚಾರ ಏನು ಅಂತಂದರೆ ಈ CCTV ಫುಟೇಜು ಮಾಧ್ಯಮಗಳಿಗೆ ಸೋರಿಕೆ ಆಗಿದ್ದು ಎಲ್ಲಿಂದ, ಯಾರು ಮಾಡಿದ್ದು, ಯಾರು ನೀಡಿದ್ರು ಅನ್ನೋದ್ರ ಈಗ ಯಕ್ಷ ಪ್ರಶ್ನೆ ಆಗಿರುವಂಥದ್ದು. ಆ ಕುರಿತಂತೆ ಈಗ ಬೆಂಗಳೂರಿನಲ್ಲಿರ್ತಕ್ಕಂಥ ಹಿರಿಯ ಅಧಿಕಾರಿಗಳು ಬೆಳಗಾವಿ ಹಿಂಡಲ್ಗಾ ಅಧಿಕಾರಿಗಳಿಂದ ಮಾಹಿತಿಯನ್ನು ಕೇಳಿದ್ದಾರೆ. ಅದಕ್ಕೆ ಏನಂತಂದರೆ ಉತ್ತರ ನೀಡುವಂಥ ಕೆಲಸ ಈಗ ಆಗಬೇಕಾಗಿದೆ. ಒಟ್ಟಾರೆ ಏನಂತಂದರೆ ಬೆಳಗಾವಿಯಲ್ಲಿ ಹಿಂಡಲ್ಗಾ ಜೈಲಿನಲ್ಲಿ ನಡೀತಕ್ಕಂಥ ಅಕ್ರಮ ದಂಧೆಗಳ ಬಗ್ಗೆ ಈಗ ಏನು CCTV ಫುಟೇಜ್ಗಳು ಹೊರಗಡೆ ಬಂದಿದೆ ಅದರ ಬಗ್ಗೆ ಈಗ ಸಮಗ್ರ ತನಿಖೆ ನಡೀತಾ ಇರುವಂಥದ್ದು ವಿದ್ಯಾ.